ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಉತ್ತಮ ಬೆಂಬಲ ಸಿಗೋದಕ್ಕಿದೆ. ಆಟೋ ಚಾಲಕರು, ವರ್ತಕರು, ರೈತ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಕೂಡ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಥಿಯೇಟರ್, ಜ್ಯುವೆಲ್ಲರಿ ಶಾಪ್, ಮಾರ್ಟ್ ಸೇರಿ ಅಂಗಡಿಗಳನ್ನ ಬಂದ್ ಮಾಡಲಾಗುತ್ತೆ. ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಕನ್ನಡ ಸಂಘಟನೆಗಳು ಇಲ್ಲಿ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಉತ್ತಮ ಬೆಂಬಲ ಸಿಗುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿ ಕಾಣಿಸ್ತಾ ಇದೆ. ಬಂದ ವಾತಾವರಣ ಇಲ್ಲಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೇಳಿ ಕೇಳಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವವರ ಸಂಖ್ಯೆ ಕೂಡ ಇದೇ ಜಿಲ್ಲೆಯಲ್ಲಿದೆ. ಮಂಡ್ಯದಲ್ಲಿ ಹಲವಾರು ಸಂಘಟನೆಗಳಿವೆ, ಕರ್ನಾಟಕದಲ್ಲಿ ಬೇಕಾದ ಸಂಘಟನೆಗಳಿವೆ. ಈ ಬೆಂಬಲಕ್ಕೆ ನಾವು ಈ ಬಂದನ್ನ ನಾಳೆ ಯಶಸ್ವಿ ಮಾಡೇ ಮಾಡ್ತೀವಿ. ಮರಾಠಿಗರಿಗೆ ತಕ್ಕ ಉತ್ತರ ಕೊಡೋಕೆ ನಾವು ರೆಡಿಯಾಗಿದ್ದೀವಿ. ಮಂಡ್ಯ ಅಂದರೆ ಒಂದು ಒಟ್ಟು ಹೋರಾಟಗಾರರ ಜಿಲ್ಲೆ. 7 ತಾಲೂಕುಗಳಲ್ಲಿ ಹೊಂದಿರತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ನನ್ನ ಜನ ಅಚ್ಚ ಕನ್ನಡದಲ್ಲಿ ಮಾತಾಡ್ತಕ್ಕಂಥ ಜನ ನಮ್ಮ ಮಂಡ್ಯದಲ್ಲೇ ಇದ್ದಾರೆ. ಅಂಥದ್ರಲ್ಲಿ ಮರಾಠಿಗರು ಅಲ್ಲಿ ಬಸ್ನವರ ಕಂಡಕ್ಟರ್ ಮೇಲೆ ಆಗ್ಬೋದು, ಡ್ರೈವರ್ ಮೇಲೆ ಆಗ್ಬೋದು, ಅವ್ರನ್ನ ಹೊಡೆದು ಬಡಿದು ಹಿಂಸೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡ್ತಾ ಇದೆ? ಅವ್ರಿಗೆ ಏನು ತೀರ್ಮಾನ ತಗೋಬೇಕು. ಅವರು ಉಗ್ರವಾದ ಹೋರಾಟಕ್ಕೆ ಸರ್ಕಾರ ಅವರ ಖಂಡಿಸಬೇಕು. ನಾಳೆ ನಡೆಯುವಂಥ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇದೇನಪ್ಪ ಅಂದರೆ ವಾಟಾಳ್ ನಾಗರಿಕರಿಗೆ ಸೀಮಿತ ಆಗ್ಬಾರ್ದು. ಇಡೀ ಕರ್ನಾಟಕ ಜನತೆ, ಮಹಾರಾಷ್ಟ್ರದವ್ರಿಗೆ ಇರುವಂಥ ಧೈರ್ಯ ನಮ್ಮ ಕರ್ನಾಟಕ ಜನತೆಗೆ ಇಲ್ವಾ? ಏನಕ್ಕೆ ನಮ್ಮ ಕರ್ನಾಟಕ ಜನತೆ ಸುಮ್ಮನೆ ಇದ್ದರೆ, ಮಂಡ್ಯ ಜನತೆಗಾಗಲಿ, ನಮ್ಮ ಡ್ರೈವರ್ಗಳಿಗಾಗಲಿ, ನಮ್ಮ ಡ್ರೈವರ್ಗಳು ಇಲ್ಲಿಂದ ಬಸ್ ತಗೋಯ್ತಾರೆ ಅಂತಂದರೆ ಅವ್ರಿಗೆ ತೊಂದರೆ ಕೊಡೋದಾದರೆ, ಈಗ ನಾವು ಅವ್ರ ಬಸ್ ಇಲ್ಲಿ ಬಂದಾಗ ನಾವು ತೊಂದರೆ ಕೊಡ್ಬೋದಲ್ಲ? ನಮ್ಮ ಮಂಡ್ಯ ಜನತೆ ಆಗಲಿ, ನಮ್ಮ ಕರ್ನಾಟಕ ಜನತೆಗೆ ಯಾರಿಗೆ ಆದರೂ ತೊಂದರೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಅಲ್ಲ, ಮುಂದಿನ ದಿನ ಈ ರಸ್ತೆ ಹೋರಾಟ ಅಲ್ಲ, ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕನ್ನಡ ಒಕ್ಕೂಟ ನೀಡಿರುವ ಕರ್ನಾಟಕ ಬಂದ್ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಇಡೀ ಮಂಡ್ಯ ನಗರದ ವರ್ತಕರು, ಬೆಳ್ಳಿ ಮಾಲೀಕರ ಸಂಘದ ಅಧ್ಯಕ್ಷರು, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು, ಬೇಕರಿ ಮಾಲೀಕರ ಸಂಘರು, ಮಟನು ಚಿಕನ್ ಅಂಗಡಿಯ ಮಾಲೀಕರು, ಮಾಲ್ಗಳ ಮಾಲೀಕರು, ವರ್ತಕರು ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಅಸ್ಮಿತೆಗಾಗಿ ಕಾವೇರಿ ನದಿ ನೀರಿನ 6ನೇ ಹಂತ ಬೆಂಗಳೂರು ಕುಡಿಯೋ ನೀರಿನ ಯೋಜನೆ ಅಂತೇಳಿ ಉದ್ಘಾಟನೆಗೆ 50 ಕೋಟಿ ಕೊಟ್ಟಿದ್ದಾರೆ. ಆ ಯೋಜನೆ ಕೊಡೋದಾದರೆ 7.5 TMC ನೀರು ಬೆಂಗಳೂರು ನಗರ ಕೊಡಬೇಕಾಗುತ್ತೆ. ನಾಳೆ 22 ಕರ್ನಾಟಕ ಬಂದು. ಕರ್ನಾಟಕ ಬಂದ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಕನ್ನಡಿಗರಿಗೆ ಈ ಸರ್ಕಾರದಿಂದ ಅನ್ಯಾಯ ಆಯ್ತಾ ಇದೆ. ಅನೇಕ ಅಭಿವೃದ್ಧಿ ಕೆಲಸಗಳು ಕನ್ನಡಿಗರಿಗೆ ಆಯ್ತಾ ಇಲ್ಲ. ಯಾವುದೇ ಒಂದು ಫ್ಯಾಕ್ಟ್ರಿಗಳಿಗೆ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ. ಕನ್ನಡಿಗರ ಹೋರಾಟ ಸರ್ಕಾರದ ಮೇಲೆ ಇದೆ ನಾವಿಲ್ಲ. ಇಡೀ ಕರ್ನಾಟಕದಲ್ಲಿ 90% ಮಾತಾಡೋಂಥ ರೈತರು ಕನ್ನಡಿಗರು ಇವತ್ತು ನಮಗೆ ನಾಳೆ 28ನೇ ತಾರೀಕು ನಡೆಯುತ್ತಿರುವಂಥ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್. ಕನ್ನಡಿಗರ ಅಸ್ಮಿತೆ ಅಂತ ಬಂದಾಗ ಅಥವಾ ಕನ್ನಡ ಪರ ಹೋರಾಟ ಚಳುವಳಿ ಅಂತ ಬಂದಾಗ ಮಂಡ್ಯದ ಜನ ತುಸು ಹೆಚ್ಚಾಗಿ ಬೆಂಬಲವನ್ನು ಈ ಹಿಂದಿನ ಎಲ್ಲ ಹೋರಾಟಗಳಲ್ಲೂ ಕೊಡ್ತಾ ಬಂದಿದ್ದಾರೆ. ನಾಳಿನ ಹೋರಾಟಕ್ಕೂ ಅದೇ ಲಕ್ಷಣ ಕಾಣಿಸ್ತಾ ಇದೆ. ಸೊ ಬಂದ ಸ್ವರೂಪ ಯಾವ ರೀತಿ ಇರುತ್ತೆ ಅಲ್ಲಿ, ಮತ್ತೆ ಹೋರಾಟ ಚಳುವಳಿ ಅಭಿಯಾನದ ಸ್ವರೂಪ ಯಾವ ರೀತಿ ಇರುತ್ತೆ? ಖಂಡಿತವಂತ ಮಂಡ್ಯದಲ್ಲಿ ಕನ್ನಡ ನಾಡು ನುಡಿ ಜನದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ನಡೆದಂಥ ಬಂದ್ಗಳೆಲ್ಲವೂ ಕೂಡ ಸಕ್ಸಸ್ ಆಗಿದೆ. ಅದೇ ರೀತಿಯಾಗಿ ನಾಳೆ ಕರೆ ಕೊಟ್ಟಿರುವಂಥ ಒಂದು ಬಂದು ಕೂಡ ಸಕ್ಸಸ್ಸನ್ನು ಮಾಡಬೇಕು ಅಂತ ಹೇಳಿ ಕೂಡ ಕನ್ನಡ ಪರ ಸಂಘಟನೆ ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಘೋಷಿಸಿ, ಜೊತೆಗೆ ಇತರ ಸಂಘಟನೆಗಳು ಕೂಡ ಒಗ್ಗೂಡಿಸಿಕೊಂಡು ಹೋಗೋದಿಟ್ಟು ಕೂಡ ಮುಂದಾಗಿದ್ದೇವೆ. ಜೊತೆಗೆ ರೈತ ಪರ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥ ಜೊತೆಗೆ ವರ್ತಕರ ಸಂಘ ಮತ್ತು ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು ಮತ್ತು ಥಿಯೇಟರ್ ಮಾಲೀಕರು ಎಲ್ಲರೂ ಕೂಡ ಇದೀಗ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಜೊತೆಗೆ ಆಟೋ ಮಾಲೀಕರ ಸಂಘ ಮತ್ತು ಖಾಸಗಿ ವಾಹನಗಳ ಮಾಲೀಕರು ಮತ್ತು ಚಾಲಕರ ಸಂಘದವರು ಕೂಡ ಇದೀಗ ಬೆಂಬಲವನ್ನು ಸೂಚಿಸಿರುವಂಥದ್ದು. ಇನ್ನೊಂದಷ್ಟು ಸಂಘಟನೆಗಳನ್ನು ವಿಶ್ವಾಸಕತೆಗಳು ಕೂಡ ಇವರೆಲ್ಲರೂ ಕೂಡ ಮುಂದಾಗಿದ್ದಾರೆ. ಸಂಜೆ ಹೊತ್ತಿಗೆ ಬಹುತೇಕ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾರೆ ಅಂತೇಳಿ ಕೂಡ ಈ ಒಂದು ಏನು ಪ್ರತಿಭಟನೆ ಮಾಡುವಂತಹ ಒಂದು ಸಂಘಟನೆಯವರು ಕೂಡ ಹೇಳಿರುವಂಥದ್ದು. ಸದ್ಯಕ್ಕೆ 70-30 ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಮಂಡ್ಯದಲ್ಲಿ ನಾಳಿನ ಬಂದ್ ಹೇಗೆ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮಾಡೋದಿಟ್ಟಲು ಕೂಡ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಕೂಡ ಇದೀಗ ಮುಂದಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಮಂಡ್ಯದ ಚಿತ್ರಣ ಸದ್ಯಕ್ಕೆ ಬಂದ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಬೆಳಗ್ಗೆಯಿಂದಲೇ ಬಂದ್ನ ಕಾವು ಮಂಡ್ಯದಲ್ಲಿ ಇರುತ್ತೆ ಅನ್ನೋದರ ಡೀಟೇಲ್ಸ್. ವಿವಿಧ ರೀತಿಯಲ್ಲಿ ವಿವಿಧ ಹಂತದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ತಯಾರಿಯನ್ನು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಮಾಡಿದೆ. ಬಹುತೇಕ ಮಂಡ್ಯ ಸ್ತಬ್ಧವಾಗುತ್ತೆ ನಾಳೆಗೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ.